ಶೆಟ್ಟಿಯವರು ಹಾಗೂ ನಾಗಭೂಷಣ್ ಅವರು, ಹಿರಿಯ ನಟಿ ಮೇಡಮ್ ಸುಧಾರಾಣಿ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಾರಂಥ ಸಿನಿಮಾ. ಆದಿ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ, ಹರಿಕೃಷ್ಣ ಅವರು ಮಗ. ಸೊ ಅವರ ಜೊತೆಗೆ ಮಾಸ್ತಿ ಅವರು ಸಂಭಾಷಣೆ ಬರ್ತಾರಂಥ ಸಿನಿಮಾ. ಈಗಷ್ಟೇ ಪೂಜೆ ಆಗಿದೆ. ಈ ಚಿತ್ರದ ಟೈಟಲನ್ನು ಅನಾವರಣ ಮಾಡೋ ಮೂಲಕ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ವಿ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಚಿತ್ರತಂಡಕ್ಕೆ ಹರಸಲು ಬಂದಿರುವಂತಹ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಮ್ಮ ಝೀ ಕನ್ನಡದ ಹಾಲಿಗಳು ಮಾಜಿಗಳು ಎಲ್ಲ ಸೇರಿಕೊಂಡಿದ್ದಾರೆ ಇಲ್ಲಿ, ನಾನು ಸಹ ಸೇರಿ. ಸೊ ಒಂದು ಝೀ ಕುಟುಂಬದ ಮತ್ತೊಂದು ಸಿನಿಮಾ ಇದು. ಸೊ ಹಾಗಾಗಿ ಕೋಲ್ಡ್ ಫೈರು ಬ್ಲಾಸ್ಟಿಂಗು ಎಲ್ಲ ರೆಡಿ ಆಗ್ತಾಯಿದೆ. ಚಪ್ಪಾಳೆ. ಲವ್ ಕೇಸ್ ಕಾರ್ಯಕಾರಿ ನಿರ್ಮಾಪಕರು ವೇಮಾರೆಡ್ಡಿ, ಕಲಾ ನಿರ್ದೇಶನ. ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನನ್ನನ್ನು ಅರ್ಸಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಫ್ರೆಂಡ್ಸ್ಗೆ, ಬಂಧುಗಳಿಗೆ, ಹಿತೈಷಿಗಳಿಗೆ, ಆಮೇಲೆ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ಕಳೆದ 22 ವರ್ಷಗಳಿಂದ ಟಿ ವಿ ಮಾಧ್ಯಮದಲ್ಲಿ ಹಾಗೂ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು ನಿರ್ದೇಶನ ಮಾಡಬೇಕು ಅನ್ನೋದು ಎಲ್ರಿಗೂ ಕನಸಿದ್ದಾಗೆ ನನಗೂ ಕನಸಿತ್ತು. ಆ ಕನಸು ಇವತ್ತು ನೆರವೇರ್ತಾ ಇದೆ. ಒಂದು ಒಳ್ಳೆ ಕತೆ, ಆ ಕತೆಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ರು, ಎಲ್ಲರೂ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕತೆಗೆ ಜೊತೆಗೆ ನಿಂತು ತಮ್ಮನಾಗಿ ಸ್ನೇಹಿತನಾಗಿ ಮೋಹನ್ ಬಾಬು ನಿನ್ನ ಕನಸನ್ನ ನಾನು ಈಡೇರಿಸ್ತೀನಿ ಅಂತ ಬಂದಿದ್ದಾರೆ ನನ್ನ ಜೊತೆ. ಅವ್ರಿಗೂ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನನ್ನ ಸ್ವಂತ ಅಣ್ಣ ಅಲ್ಲದೆ ಇದ್ರೂ ಅಣ್ಣನಿಗಿಂತ ಹೆಚ್ಚು ರಾಮಂಜಿಯವರು. ಅವರೊಬ್ಬರಿಂದ ಈ ಕಾರ್ಯಕ್ರಮ ಇವತ್ತು ನಾವೆಲ್ಲ ಸೇರೋ ಥರ ಆಗಿದೆ. ಅವರು ಧೈರ್ಯ ಕೊಟ್ಟು ನಮಗೆ ನೀವು ಮಾಡಿ, ನೀನು ತುಂಬ ಸ್ಟ್ರಗಲ್ ಪಡ್ತಿದ್ಯಾ 22 ವರ್ಷದಿಂದ, ಭಾಳಷ್ಟು ಜನ ಡೈರೆಕ್ಟರ್ಗಳಾದರೂ ಇನ್ನೂ ಡೈರೆಕ್ಟ್ರ್ ಆಗಬೇಕು ಅಂತ ಪ್ರತಿ ಸಲ ನಾನು ಸಿಕ್ಕಿದಾಗ ನನಗೆ ಯಾವಾಗಲೂ ಹೇಳ್ತಾ ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿದ್ದು ನನ್ನ ಈ ಸಿನಿಮಾ ಇವತ್ತಿನ ಜರ್ನಿವರೆಗೂ ಇಲ್ಲಿವರೆಗೂ ಪ್ರತಿಯೊಂದು ಹಂತದಲ್ಲೂ ನನ್ನ ಹಿಂದೆ ಇದ್ದು ಬೆಂತಡ್ತಾ ಕೈ ಹಿಡಿತಾ ನಡೆಸ್ಕೊಂಬಂದಿದ್ದಾರೆ. ಅವ್ರಿಗೆ ದೊಡ್ಡ ಥ್ಯಾಂಕ್ಸ್. ಅವ್ರು ಇವತ್ತಿಲ್ಲ ಅಂದಿದ್ರೆ ಈ ಕಾರ್ಯಕ್ರಮ ಇಲ್ಲ. ದಯವಿಟ್ಟು ನಿಮ್ಮೆಲ್ಲರ ಅಪ್ಪಣೆಯಿಂದ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ಅವರೇ ಮುಖ್ಯ ಕಾರಣ ಈ ಸಿನಿಮಾ ಆಗಬೇಕಾದ್ರೆ. ನಮ್ಮಿಬ್ಬರನ್ನೂ ನಂಬಿ ನಮ್ಮ ತಮ್ಮ ಬಾಬು ಈ ಸಿನಿಮಾಗೆ ದುಡ್ಡು ಹಾಕ್ತಿದ್ದಾರೆ. ಇದು ಸಿನಿಮಾ ಇವ್ರಿಗೆ ಹೊಸದು ಗೊತ್ತಿಲ್ಲ, ಇವ್ರದ್ದೇ ಬೇರೆದಾದ ಅಂಥ ಉದ್ಯಮ. ಆದರೂ ನಮ್ಮ ಕನಸುಗಳಿಗೆ ನಾನಿದ್ದೀನಿ ನಿಮ್ಮ ಜೊತೆ, ನೀವು ಮಾಡಿ ಧೈರ್ಯವಾಗಿ ಮಾಡಿ, ಚೆನ್ನಾಗಾಗತ್ತೆ, ಒಳ್ಳೆಯ ಸಿನಿಮಾ ಅಂತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬಾಬುಗೆ ನಾನು ಯಾವಾಗಲೂ ನೆನೆಸ್ಕೋಬೇಕು. ಬಾಬುಗೆ ತುಂಬ ಥ್ಯಾಂಕ್ ಯು ಬಾಬು. ಆಮೇಲೆ ಇನ್ನು ಸುಧಾರಾಣಿ ಮೇಡಮಿಂದ ಸ್ಟಾರ್ಟ್ ಮಾಡೋದ, ಕಿಟ್ಟಿ ಸರಿಂದ ಸ್ಟಾರ್ಟ್ ಮಾಡೋದ, ನಾಗಭೂಷಣ್ ಸರ್ ಸ್ಟಾರ್ಟಿಂದ ಸ್ಟಾರ್ಟ್ ಮಾಡೋದ ಗೊತ್ತಾಗ್ತಾಯಿಲ್ಲ. ಒಂದೊಳ್ಳೆ ಕಥೆನ ಸಿನಿಮಾ ಸ್ಟಾರ್ಟ್ ಮಾಡಿ ಇಲ್ಲೇ ಶುರು ಆಯಿತು. ಪಂಚ್ ಡೈಲಾಗ್, ಒಳ್ಳೊಳ್ಳೆ ಪಂಚ್ ಡೈಲಾಗ್ ಮಾಸ್ತಿ ಅಣ್ಣ ಬರೆದಿದ್ದಾರೆ. ಇವಾಗಲೇ ಶುರು ಮಾಡಿಬಿಟ್ರಣ್ಣ. ಎಲ್ಲರೂ ನನ್ನ ಜೊತೇಲಿ ನಿಂತು ಕೈ ಜೋಡಿಸಿ ಈ ಸಿನಿಮಾ ಶುರುವಾಗೋಕ್ಕೆ ಎಲ್ಲ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾವು ಈ ಸಿನಿಮಾ ಅಂದ್ಕೊಂಡಾಗಿಂದನೂ ಇಲ್ಲಿವರೆಗೂ ನಾನು ಯಾವಾಗಲೇ ಫೋನ್ ಮಾಡಿದ್ರು, ಏನೇ ವಿಷಯ ಕೇಳಿದ್ರು, ಮಾಡು ಮದು, ನೀನು ಆಗುತ್ತೆ ಮಾಡು, ನಿನಗೆ ನಾವಿದ್ದೀವಿ ಜೊತೇಲಿ ಅಂತ ಕಿಟ್ಟಿ ಅಣ್ಣ, ಸುಧಾರಾಣಿ ಮ್ಯಾಮ್, ನಾಗಭೂಷಣ್ ಸರ್ ಅಂತೂ ವೆರಿ ಬಿಗಿನಿಂಗ್ ಡೇಯಿಂದನೂ ಅವರೆಷ್ಟು ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಳ್ಳೆ ಕತೆ ಚೆನ್ನಾಗಾಗತ್ತೆ ಮಾಡು ಅಂತ ನನಗೆ ಅವ್ರ ಧೈರ್ಯ ತುಂಬಿ ಜೊತೇಲಿ ಇಲ್ಲಿವರೆಗೂ ಕರ್ಕೊಂಬರ್ತಿದ್ದಾರೆ. ನೀವೆಲ್ಲ ಬಂದಿರೋದಕ್ಕೆ ನನಗೆ ಖುಷಿ ಆಗ್ತಿದೆ. ಆಮೇಲೆ ಝೀ ಕನ್ನಡ ನನ್ನ ಒಂಥರ ತವ್ರ ಮನೆ ಅಂತ ಹೇಳ್ಬೋದು. ಅಲ್ಲಿ ಈಗ ಒಂದು 6 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನ್ ಫಿಕ್ಷನಲ್ಲಿ DKD ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ಮಹಾನಟಿ ಆಗಿರ್ಬೋದು, ಈ ಥರ ಶೋಗಳಲ್ಲಿ. ಆ ಶೋಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಮತ್ತು ಸಿನಿಮಾಗಳಲ್ಲಿ ಕಲ್ತಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಈ ಸಿನಿಮಾದಲ್ಲಿ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಗುರುಗಳು NT ಜಯರಾಮ್ ರೆಡ್ಡಿ ಸರ್ ಅವ್ರ ಹತ್ರ ನಾನು ಸುಮಾರು ಒಂದು 5-6 ವರ್ಷ ಕೆಲಸ ಮಾಡಿದ್ದೀನಿ. ಅವರು ಇವತ್ತು ನನ್ನನ್ನು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೂ ಥ್ಯಾಂಕ್ ಯು ಸರ್. ಆಮೇಲೆ ಝೀಯಿಂದ ನಾನು ಬಂದಿರೋ ಎಲ್ಲ ನಮ್ಮ ಸ್ನೇಹಿತರಿಗೆ ಥ್ಯಾಂಕ್ ಯು.
ಇನ್ನು ಏನಿದ್ರು ಆರ್ಟಿಸ್ಟ್ ನಮ್ಮ ಕ್ರಿಸ್ಟಿ ಸರ್ ಅವರು ಮಾತಾಡ್ತಾರೆ. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಲವ್ ಕೇಸ್ ಅಂತ ಟ್ಯಾಗ್ ಲೈನಲ್ಲೇ ಹೇಳುತ್ತೆ, ಪ್ಯೂರ್ ಲವ್ ಸ್ಟೋರಿ ಅಂತ. ಪ್ಯೂರ್ ಆಗಿರೋ ಒಂದು ಲವ್ ಸ್ಟೋರಿನ ಅಷ್ಟೇ ಪ್ಯೂರಾಗಿ ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನೇನಾದರೂ ಕೇಳ್ಬೋದು ನೀವು. ಇನ್ನು ಸರ್ ಮೇಡಮ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಕೂತ್ಕೋಬೇಕಾ? ಓಕೆ. ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಡೈರೆಕ್ಟ್ರು ಹೀಗೆ ಹೇಳ್ಬಿಟ್ಟಿರ್ತಾರೆ, ಹಿಂದೆ ಇದ್ದು ಅಭ್ಯಾಸ ಮಾತಾಡೋಕ್ಕೆ ಬರಲ್ಲ ಅಂತ. ಅವಾಗ ನಾವುಗಳು ಹೇಳಬೇಕು, ಅವ್ರು ಹೇಳಿಕೊಟ್ರೆ ನಾವು ಮಾತಾಡ್ತೀವಿ ಅಥವಾ ಆ್ಯಕ್ಟ್ ಮಾಡ್ತೀವಿ ಅಂತ. ಬಟ್ ಎನಿವೇ, ಇಡೀ ತಂಡಕ್ಕೆ ಬೆಸ್ಟ್ ವಿಶಸ್. ಅವರಾಗಲೇ ಹೇಳ್ದಂಗೆ ಒಂದು ರೀತಿಲಿ ನಾನು ಝೀ ಕುಟುಂಬದವಳೆ. ಸೊ ಆ ಒಂದು ಜರ್ನಿ ಇವತ್ತಿಗೂ ಕಂಟಿನ್ಯೂ ಆಗ್ತಾಯಿದೆ. 4 ವರ್ಷದಿಂದ ಝೀ ಕುಟುಂಬದವ್ರ ಜೊತೆ ಇದ್ದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅವರು ಪ್ರಾರ್ಥನೆ ಹಾಡು ಆಗಮಶಾಸ್ತ್ರಿ ಅವರು ಎಷ್ಟು ಚೆನ್ನಾಗಿ ಹಾಡಿದ್ರು, ಅದೇ ರೀತಿ ಅಷ್ಟೇ ಚಂದವಾಗಿದೆ ಈ ಸಿನಿಮಾದ ಕತೆ. ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಅವ್ರು ಹೇಳ್ದಾಗೆ ಟ್ಯಾಗ್ ಲೈನೇ ಪ್ಯೂರ್ ಲವ್ ಸ್ಟೋರಿ. ಸೊ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾದದ್ದಂತು. ಸೊ ಹಾಗಾಗಿ ತುಂಬ ಒಳ್ಳೆ ಕತೆ. ಅವರು ಪಾತ್ರದ ಆಯ್ಕೆಗಳಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಯೇಶ್ ಅವರು. ಆ್ಯಂಡ್ ತುಂಬ ಹುಮ್ಮಸ್ಸಿದೆ ಒಳ್ಳೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು. ಅದೇ ರೀತಿ ಆ ಹುಮ್ಮಸ್ಸಿಗೆ ನಮ್ಮ ಪ್ರೇಕ್ಷಕರು ಅದೇ ರೀತಿ ಒಂದು ಬೆಂಬಲ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಏಕೆಂದರೆ ಈಗ ಕನ್ನಡ ಸಿನಿಮಾಗಳಲ್ಲಿ ಏನಂತಾರೆ, ಇತ್ತೀಚೆಗೆ ಮತ್ತೆ ಒಂದು ಪಾಸಿಟಿವ್ ಸೈನ್ ಕಾಣ್ತಾ ಇದೆ. ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆ ಸಾಲಿನಲ್ಲಿ ಈ ಲವ್ ಕೇಸ್ ಕೂಡ ಖಂಡಿತವಾಗ್ಲೂ ಸೇರುತ್ತೆ, ಏಕೆಂದರೆ ಕತೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಜಯೇಶ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದಾರೆ. ಅವರು ಪ್ಯಾಷನ್ ಗೊತ್ತಾಗುತ್ತೆ, ಅವರು ಕತೆ ಹೇಳೋ ರೀತಿಯಲ್ಲಿರ್ಬೋದು ಅಥವಾ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಎಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಡೀ ತಂಡಕ್ಕೆ ಜಯೇಶ್ ಅವ್ರಿಗಿರ್ಬೋದು, ಬಾಬು ಅವ್ರಿಗಿರ್ಬೋದು, ರಾಮ್ಜಿ, ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಒಳ್ಳೆ ಟೀಮ್ ಇದೆ. ಸೊ ಖುಷಿಯಾಗತ್ತೆ ಇಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಹೊಸಬರು ಬಂದಾಗ ಅವರಲ್ಲಿ ಒಂದು ಹೊಸ ಐಡಿಯಾಸು ಥಾಟ್ಸ್ ಇರುತ್ತೆ. ಸೊ ಅವರಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ಆ್ಯಂಡ್ ಅಂಥ ಒಂದು ಆಪರ್ಚುನಿಟಿ ನನಗೂ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ವಿಶಿಂಗ್ ದ ಎಂಟೈರ್ ಟೀಮ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಹಾಗೂ ಕನ್ನಡ ಸಿನಿ ಪ್ರೇಮಿಗಳಿಗೆ ನಮಸ್ಕಾರ. ಲವ್ ಕೇಸ್ ಜಯೇಶ್ ಮೊದಲನೇ ಸಿನಿಮಾ. 21-22 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇಟ್ಟುಕೊಂಡು ಮೊದಲನೇದಾಗಿ ಒಂದು ಸಿನಿಮಾನ ನಿರ್ದೇಶನ ಮಾಡಬೇಕು ಅಂತ ಹೊರಟರು. ತುಂಬ ಖುಷಿಯಾಗುತ್ತೆ. ಈ ತಂಡದಲ್ಲಿ ನಾನು ಹೊಸಬಾನೆ. ಈಗ ಸುಧಾ ಮೇಡಮ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯೆನ್ಸು, ನಾಗಭೂಷಣ್ ಜೊತೆ ನಂದು ಮೊದಲನೇ ಎಕ್ಸ್ಪೀರಿಯೆನ್ಸು, ಮಾಸ್ತಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು, ಇವನ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು, ಪ್ರಮೋದ್ ಶೆಟ್ಟಿ ಜೊತೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸು. ಇಂಡಸ್ಟ್ರಿಯಲ್ಲಿ ಇದ್ದೀವಿ ಸುಮಾರು ವರ್ಷಗಳಿಂದ, ಒಟ್ಟಿಗೆ ಯಾರೂ ಕೆಲಸ ಮಾಡಿರಲಿಲ್ಲ. ಅದೆಲ್ಲ ಕೆಲಸ ಮಾಡೋದಕ್ಕೆ ಕಾರಣ ಆಗಿದ್ದು ಈಗ ಜಯೇಶ್ ಕಡೆಯಿಂದ ಅಂತ ಹೇಳಬೇಕು. ಮತ್ತು ನಿರ್ಮಾಪಕರು ಇಲ್ಲಿ ಬಾಬು ಮತ್ತು ರಾಮನ್ಜಿ, ನಿಮ್ಮ ಧೈರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡೋಕ್ಕೆ ಹೊರಟಿದ್ದೀರ. ಲವ್ ಕೇಸ್ ಒಂದು ನಿಷ್ಕಲ್ಮಶವಾದ ಪ್ರೇಮ ಕತೆ. ತುಂಬ ಮುದ್ದಾಗಿ ಹೆಣೆದಿದ್ದಾರೆ ಈ ವಿಚಾರವನ್ನು. ಅದನ್ನು ನಿಮ್ಮ ಮುಂದೆ ತೆರೆಗಿಡ್ತೀವಿ. ನಾನು ಬಹುಶಃ 18ನೇ ತಾರೀಕಿಂದ ಚಿತ್ರೀಕರಣದಲ್ಲಿ ತೊಡಕೊಳ್ತೀನಿ. 18ರಿಂದ 30 ಮೊದಲನೇ ಶೆಡ್ಯೂಲ್ ಯಾವಾಗ ಶುರು ಮಾಡ್ತಿದ್ವಿ? 10ರಿಂದ ಚಿತ್ರೀಕರಣ ಶುರುವಾಗುತ್ತೆ. ಪ್ರಾಮಿಸ್ ಮಾಡಿರೋ ಥರನೇ ಅವರಿನ 4-5 ತಿಂಗಳಲ್ಲಿ ನಿಮ್ಮ ಮುಂದೆ ಆದರೆ ತೆರೆಗೆ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆಲೆದಿರೋ ಎಲ್ಲ ಹಿರಿಯ ನಟರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು. ಈ ಥರದ್ದೊಂದು ಒಳ್ಳೆಯ ಕಥೆಯ ಬಹುಮುಖ್ಯ ಭಾಗ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದು ದೊಡ್ಡ ತಾರಾಗಣ ಇದೆ. ಈ ದೊಡ್ಡ ತಾರಾಗಣ ಇರೋದ್ರ ಒಂದು
ಪ್ಲಸ್ ಪಾಯಿಂಟ್ ಏನಂತಂದರೆ ಯಾರೋ ಒಬ್ಬರು ಸಿನಿಮಾದ ಜವಾಬ್ದಾರಿ ಹೊರಬೇಕಾಗಿಲ್ಲ. ಸೊ ಜವಾಬ್ದಾರಿನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ನೀವು ಒಂದಿಷ್ಟು ಜವಾಬ್ದಾರಿ ತೊಗೊಳ್ಳಿ, ನೀವು ಒಂದಿಷ್ಟು ಜವಾಬ್ದಾರಿ ತೊಗೊಳ್ಳಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಹಾಗೆ ಇಲ್ಲ ಅಂತಂದರೆ ಏನಾಗುತ್ತೆ, ಯೂಶ್ವಲಿ ಒಬ್ಬನೇ ಜವಾಬ್ದಾರಿ ಹೊರೋ ಪ್ರಮೇಯ ಈ ಸಿನಿಮಾದಲ್ಲಂತೂ ಇಲ್ಲ. ಹಾಗಾಗಿ ಮತ್ತು ಸುಧಾರಣೆ ಮೇಡಮ್ ಅವರ ದೊಡ್ಡ ಫ್ಯಾನ್ ನಾನು. ಸೊ ಹಾಗಾಗಿ ಅವ್ರ ಜೊತೆ ನಟಿಸ್ತಾ ಇರೋದು ಇನ್ನೊಂದು ಖುಷಿ ವಿಚಾರ. ಅವ್ರು ಹೇಳ್ದಂಗೆ ಮೊದಲನೇ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಿದ್ದಾರಲ್ಲ ಕಿಟ್ಟಿ ಸರ್, ಹಾಗೆ ಮತ್ತು ಕಿಟ್ಟಿ ಸರ್ ಜೊತೆ ಕೂಡ ನಂದು ಮೊದಲನೇ ಸಿನಿಮಾ. ಮತ್ತು ಮಾಸ್ತಿಯವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಅವರ ಬರಹಕ್ಕೆ ನಾನು ನಾಲ್ಗೆ ಆಗಿದ್ದೀನಿ ತುಂಬ ಸಿನಿಮಾಗಳಲ್ಲಿ. ಮತ್ತು ಪ್ರಮೋದ್ ಶೆಟ್ಟಿ ಅವ್ರ ಜೊತೆ ಕೂಡ ನಾನು ಮೊದಲನೇ ಸಿನಿಮಾ. ಮತ್ತು ಇಲ್ಲಿಬ್ಬರು ಯುವ ಜೋಡಿಗಳಿದ್ದಾರೆ. ಕತೆ ಬಗ್ಗೆ ನಾನೇನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಈಗ ಆಡಿ ಅದನ್ನ ಡೈರೆಕ್ಟ್ರ್ ಹೇಳಿದ್ದಾರೆ ಎಷ್ಟು ಬೇಕು ಅಷ್ಟು. ಮತ್ತು ಅನಿಲ್ ಎಲ್ಲಿದೆಯಾ ಗೊತ್ತಿಲ್ಲ, ಥ್ಯಾಂಕ್ ಯು. ಯಾಕಂದರೆ ನಾನು ಈ ಸಿನಿಮಾ ಬರೋದಕ್ಕೆ ಪರೋಕ್ಷವಾಗಿ ಆತ ಕೂಡ ಕಾರಣ. ಸೊ ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ಇಷ್ಟು ಜನರ ಹಿರಿಯ ನಟರ ಮುಂದೆ ನಾನು ವೇದಿಕೆ ಶೇರ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾನು ಕೂಡ ಝೀ ಕುಟುಂಬದವಳೆ, ಮಹಾನಟಿ ವೇದಿಕೆ ಮುಖಾಂತರ ಬಂದವಳು. ಅಲ್ಲೆಲ್ಲ ಟೀಮ್ ಅವರಿದ್ದಾರೆ. ಮೊದಲನೇದಾಗಿ ಸರ್ ಶೋ ನೇಮ್ ಮಹಾನಟಿ, ಬಟ್ ಆ ಥರ ಒಂದು ನಟಿ ಆಗಬೇಕು ಅಂತ ಕನಸು ಹೊತ್ಕೊಂಡು ಆ ವೇದಿಕೆಗೆ ಹೋಗಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ನನ್ನ ಝೀ ತಂಡಕ್ಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಯೇಶ್ ಸರ್. ನನ್ನನ್ನು ಈ ಮೂವಿ ಮುಖಾಂತರ ನಾನು ಬೆಳ್ಳಿ ಪರದೆಯಲ್ಲಿ ಒಂದು ನಟಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ನನ್ನ ಮೇಲೆ ಇರಬೇಕು. ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಒಳ್ಳೆ ಕತೆ, ಯೂತ್ ಎಂಟರ್ಟೈನರ್. ಇದು ಒಂದೊಳ್ಳೆ ಇಮೋಷನ್ ಇರುವಂಥ ಕತೆ. ಇದಕ್ಕಿಂತ ಜಾಸ್ತಿ ಹೇಳಬೇಡ ಅಂತ ಡೈರೆಕ್ಟರ್ ಸರ್ ಹೇಳಿದ್ದಾರೆ. ಸೊ ಸಿನಿಮಾ ಬಗ್ಗೆ ಇಷ್ಟೇ ಹೇಳಬಲ್ಲೆ ನಾನು. ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಏನು ಹೇಳಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಎಲ್ಲ ದೊಡ್ಡವರು ಇದ್ದಾರೆ, ಸೊ ಅದೊಂದು ದೊಡ್ಡ ಆಪರ್ಚುನಿಟಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಅಂತಂದರೆ ಥ್ಯಾಂಕ್ ಯು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇದ್ದಾರೆ ಕಿರಿಯ ನಟರು, ಹಿಂದೆ ಇದ್ದೀವಿ. ಕಿಟ್ಟಣ್ಣಂಗೆ ವಯಸ್ಸಾಗಲ್ವಂತೆ. ನಿಮ್ಗೆ ಎವರ್ ಗ್ರೀನ್ ಮೇಡಮ್, ನಿಮ್ಗೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಸೊ ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನನ್ನ ತಪ್ಪಲ್ಲ, ಸರ್ಕಾರದ ತಪ್ಪು. ಟ್ರಾಫಿಕ್ ಜಾಮು, ರೋಡ್ ಹಾಕ್ದಿದ್ರು. ಮೊದಲನೇದಾಗಿ ಒಳ್ಳೆ ತಂಡ, ಒಳ್ಳೆ ವಿಚಾರ, ಇವೆಲ್ಲವುದ್ರ ಜೊತೆಗೆ ನನಗೊಂದು ಒಳ್ಳೆ ಕೆಲಸ ಏನು ಅಂದರೆ, ಪ್ರತಿ ಸರಿ ಪೊಲೀಸ್ ಕರಿತಿದ್ರು, ಈ ಸರಿ ಲಾಯರ್ ಕರೆದಿದ್ದಾರೆ ಅಂತ. ಇದೊಂದಾದ್ರೂ ಬಿಟ್ಕೊಡ್ಬೇಕು ತಾನೆ. ನೀವೇನು ಬಿಟ್ಕೊಟ್ಟಿಲ್ವಂತ ಅವಾಗಿಂದ ನಾನು ಅಲ್ಲಿ ಬಂದಿದ ತಕ್ಷಣ ಪ್ರೆಸ್ ಅವ್ರು ಹೇಳಿದ್ರು, ಸರ್ ಏನು ಹೇಳ್ತಾ ಇಲ್ಲ ಡೈರೆಕ್ಟ್ರು ಅಂತ. ಇಲ್ಲ, ತಮಾಷೆ ಮಾಡಿದೆ. ಓಕೆ, ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಭಾಳ ಅದ್ಭುತವಾದ ಒಂದು ಕಥಾಹಂದ್ರವನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ಮಾಡಲಿಲ್ಲ, ಸಿನಿಮಾ ಮೊದಲನೇದು ಅಂತ ಹೇಳ್ಬೋದು. ಬಟ್ ಚಿತ್ರೀಕರಣ ಅಥವಾ ಸಬ್ಜೆಕ್ಟ್ ಬರೆಯೋದ್ರಲ್ಲಾಗಿರ್ಬೋದು, ಅದನ್ನು ತೆರೆ ಮೇಲೆ ತರೋದ್ರಲ್ಲಾಗಿರ್ಬೋದು, ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಅದೇ ಹಂತದಲ್ಲಿ. ಸೊ ಹಾಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ, ಇದನ್ನು ಕೂಡ ತುಂಬ ಅದ್ಭುತವಾಗಿ ತರ್ತಾರೆ ಅಂತ. ನಿರ್ಮಾಪಕರಿಗೂ ಹಾಗೂ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಸ್ವಾಗತ. ಬಂಡೆ ಮಹಾಂಕಾಳಮ್ಮ ದೇವಸ್ಥಾನ ಅಂದರೆ ಒಂದು ಪಾಸಿಟಿವ್ ವೈಬ್ಸು. ನಾವಿಲ್ಲಿ 2-3 ಚಿತ್ರ ಪೂಜೆ ಮಾಡಿದ್ದೀವಿ, ಎಲ್ಲ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಸಿಕ್ಕಿದೆ. ಮತ್ತು ಈ ವಿಚಾರದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಲವ್ ಕೇಸ್ ಜಯೇಶ್ ನಿರ್ದೇಶನ, ಒಂದು 20 ವರ್ಷದ ಅನುಭವ ಇರುವಂಥ ನಿರ್ದೇಶಕ. ಅವರ ಅನುಭವ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಒಂದು ಕತೆ ಅಂತ ಬಂದಾಗ ಇಷ್ಟು ಪಾತ್ರಗಳಿಗೂ ಒಳ್ಳೊಳ್ಳೆ ಕ್ಯಾಸ್ಟಿಂಗ್ ಮಾಡಿರೋದು. ಪಾತ್ರವರ್ಗದಲ್ಲಿ ಯಾವಾಗಲೂ ಪಾತ್ರಗಳೇ ಸಿನಿಮಾನ ಗೆಲ್ಲಿಸೋದು, ಆಮೇಲೆ ತಂಡ ಕಟ್ಟೋದು. ಸೊ ಈ ತಂಡದಲ್ಲಿ ಯುವ ಪ್ರತಿಭೆ ಅಂದರೆ ನಮ್ಮ ಹರಿಕೃಷ್ಣ ಸರ್ ಅವರ ಸನ್ ಆದಿ ಫಸ್ಟ್ ಟೈಮು ಫುಲ್ ಫ್ಲೆಡ್ಜೆಡ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋದು. ಸೊ ಇಂಡಸ್ಟ್ರಿಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ. ಏಕೆಂದರೆ ಯಾವಾಗಲೂ ಅವ್ರಿಗೆ ಅದೊಂದು ಹೊರೆ ಇರುತ್ತೆ, ತಂದೆ ಒಂದು ಇದರಲ್ಲಿ ನಡ್ಕೊಂಡು ಹೋಗಬೇಕು, ತಾನೇನೋ ಪ್ರೂವ್ ಮಾಡಬೇಕು ಅಂತ. ಸೊ ಆದಿ ಒಳ್ಳೆಯದಾಗಲಿ. ಮತ್ತು ಅಮ್ಮನೂ ಜೊತೆಗೆ ಬಂದಿದ್ದಾರೆ,
ಬಂಡೆ ಮಕ್ಕಳಮ್ಮನೂ ಜೊತೆಗಿದ್ದಾರೆ. ಸೊ ಒಳ್ಳೇದು ಹಾಗೆ ಆಗುತ್ತೆ. ಇನ್ನು ನಿರ್ಮಾಣ ಅಂತ ಬಂದಾಗ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡೇ ಮಾಡ್ತಾ ಇರೋದು. ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಟೀಮಲ್ಲಿ. ಏನೇ ಆದ್ರೂ ಚರ್ಚೆ ಮಾಡ್ತಾರೆ. ಸೊ ಇದು ಮಾಡೋಣ, ಇದು ಹಿಂಗೆ ಮಾಡೋಣ ಅಂತ ಒಂದು ವ್ಯಾಕರಣ ಇಟ್ಕೊಂಡೇ ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಇನ್ನು ಸಿನಿಮಾ ವಿಚಾರದಲ್ಲಿ ಕಿಟ್ಟಣ್ಣ ಹೇಳಿದ್ರು, ರಂಜನ್ನು ಮತ್ತು ವಂಶಿದು ನಿಷ್ಕಲ್ಮಶ ಪ್ರೇಮ ಕಥೆ ಅಂತ. ಆ್ಯಕ್ಚುಲಿ ಅದಕ್ಕೆ ಕಲ್ಮಶ ಆಗೋದೇ ಕಿಟ್ಟಿ. ಹೆಂಗೆ ಹೇಳಿದ್ರಿ ನೀವು ನಿಷ್ಕಲ್ಮಶ ಅಂತ? ತಾನು ಮಾಡ್ಬಿಟ್ಟು ಸುಮ್ಮನೆ ಕೂತವ್ರೆ. ಚೆನ್ನಾಗಿದೆ. ಕಿಟ್ಟಣ್ಣನ ಪಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಇದಾದಮೇಲೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋವಂತಹ ಇದರಲ್ಲಿ ಕಿಟ್ಟಣ್ಣನ ನೋಡ್ತಾ ಇದ್ದೀವಿ. ಮತ್ತು ತುಂಬ ವಿರಳ ನಟರು ವಾಯ್ಸಿಂದಾನೇ ಇದು ಅವ್ರ ವಾಯ್ಸು ಅಂತ ತಿಳ್ಕೊಳೋವಂಥ ನಟ ಕಿಟ್ಟಿ. ತಮ್ಮ ಅಭಿನಯದಿಂದಾನೇ ಇವತ್ತು ಕನ್ನಡಿಗರ ಮನಸ್ಸನ್ನು ಗೆದ್ದಿರೋವಂಥ ನಟ. ಸೊ ಅವರು ಈ ಪಾತ್ರಕ್ಕೆ ಒಪ್ಪಿಗೆ ಕೊಟ್ಟಿರೋದು ಮತ್ತು ಜೊತೆಗಿರೋದು. ಮತ್ತು ಯಾವುದೇ ಇದಿಲ್ಲ, ಯಾವಾಗ ಬರ್ಬೇಕು ಹೇಳಿ ಆಫೀಸ್ಗೆ, ಎಲ್ಲರ ಥರ ಬರ್ತೀನಿ, ನನಗೂ ಒಂದು ರೀಡಿಂಗ್ ಕೊಡ್ರಿ, ಆ ಥರ ಒಂದು ಇದು ಮಾಡ್ಕೊಂಡು ಬಂದವರು. ಇನ್ನು ನಾಗಭೂಷಣ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾವ ಸೇಮ್ ಪೇಪರ್ ಕೊಟ್ಟರು ಚೆಚ್ಚಿ ಬಿಸಾಕ್ತಾನೆ. ಈಗ ನೀವು ಸಲಗ ಅಲ್ಲಿ ಅನಿಸುತ್ತೆ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡಿದ್ದು. ಆಮೇಲೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ರು ನಾಗಭೂಷಣು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕನ್ನಡಕ್ಕೆ ಒಬ್ಬರು ನವಾಜುದ್ದೀನ್ ಸಿದ್ದಿಕಿ ಥರದ ನಟ ಅಂದರೆ ಅದು ನಾಗಭೂಷಣ್ ಅಂತ. ಯಾಕಂದರೆ ನಾವು ಅಭಿಪ್ರಾಯ ನಮಗೆ ಡೈರೆಕ್ಟ್ರುಗಳು ಹೇಳಿದಾಗ ಇಲ್ಲ ಆ ಪಾತ್ರ ನಿಭಾಯಿಸ್ತಾನೆ, ಎಲ್ಲೂ ಆ ಮೇಲ್ಗಡೆ ಕಿರೀಟ ಇಟ್ಕೊಂಡು ಬರಲ್ಲ, ನಮ್ಮಲ್ಲೊಬ್ಬ ಅನ್ನೋ ಥರದ್ದು ನಟ ನಾಗಭೂಷಣು. ಇನ್ನು ಪ್ರಮೋದಣ್ಣನ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸೆಟ್ಟಲ್ಲಿದ್ದಾರೆ ಅಂದರೆ ಸೂಪರು. ಮತ್ತು ರಂಜನ್ನು ಪ್ರಮೋದಣ್ಣ ಇದ್ದಾರೆ ಅಂದರೆ ನಮಗೆ ಕಾಂತಾರ ಟೀಮ್ ಸಪೋರ್ಟ್ ಸಿಗ್ದಂಗೆ. ಮತ್ತು ಹಿರಿಯ ಪ್ರಾಥಮಿಕ ಶಾಲೆದು ಸರ್ಕಾರಿ ಟೀಮು. ಸೊ ತುಂಬಾ ಖುಷಿಯಾಗಿದೆ ಇಷ್ಟು ಜನ ಇರೋದು. ಇನ್ನು ನಮ್ಮ DOP ಚಂದ್ರು ಅವ್ರ ಬಗ್ಗೆ ಹೇಳಲೇಬೇಕು. ತುಂಬ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು, ಸಿನಿಮಾಟೋಗ್ರಫಿಗೆ ಒಂದು ಹೊಸ ರೂಪ ಕೊಟ್ಟವರು ಅಂತಲೇ ಹೇಳ್ಬೋದು. ಒಂದು ಇದರಲ್ಲಿ ಶಿವಣ್ಣ ಹೇಳಿದರು, ನಿನ್ನ ನೋಡಿದ್ರೆ ಗೌರಿಶಂಕರ್ನ ನೋಡ್ದಂಗೆ ಆಗುತ್ತಮ್ಮ ಅಂತ. ಏಕೆಂದರೆ ಅಷ್ಟು ಒಳ್ಳೆ ಮಾತು ನಮ್ಮ ಚಂದ್ರು ಬಗ್ಗೆ ಹೇಳಿದರು. ಚಂದ್ರು ಕೂಡ ಈ ಸಿನಿಮಾದಲ್ಲಿ ಆ ಒಂದು DOP ಕೆಲಸ ಮಾಡ್ತಾ ಇರೋದು ನಮಗೆಲ್ರಿಗೂ ಖುಷಿ ಕೊಡುತ್ತೆ. ಯಾಕೆಂದರೆ ಇನ್ನು ನಾವು ಆ ವಿಚಾರದಲ್ಲಿ ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸುಂದರವಾಗಿ ಕಾಣುತ್ತೆ. ಯಾಕೆಂದರೆ ನಿರ್ದೇಶಕರು ಮನಸ್ಸಾದರೆ DOP ಕಣ್ಣಾಗಿರ್ತಾರೆ ಯಾವಾಗಲೂ. ಇನ್ನು ಅನುಕೃಷ್ಣ ಅವರು ನಮ್ಮ ಎಡಿಟರು. ಸೊ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ನಿಮ್ಗಳ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಈ ಚಿತ್ರಕ್ಕೆ ಬೇಕು. ಇನ್ನು ಯಾರ ಬಗ್ಗೆ ಬಿಟ್ಟಿದ್ದೀನಿ, ನಿರ್ಮಾಪಕರ ಬಗ್ಗೆ ಹೇಳಿದೆ. ಮೋಹನ್ ಬಾಬು ಸಾರು ಮತ್ತು ರಾಮಂಜಿಯವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿರೋದು. ಯಾವಾಗಲೂ ಒಬ್ಬ ನಿರ್ದೇಶಕನಿಗೆ ಈ ಥರ ಒಂದು 20 ವರ್ಷ ಕೆಲಸ ಮಾಡಿದ್ದಾನೆ, ಯಾರ ಮೂಲಕನೋ ಈ ಹುಡುಗ ಹತ್ರ ಕತೆ ಇದೆ ನೋಡಿ, ಈ ಹುಡುಗ ಏನೋ ಮಾಡ್ತಾಯಿದ್ದಾನೆ, ದಯವಿಟ್ಟು ಬೆಂಬಲ ಕೊಡಿ ಅಂತ. ಇವತ್ತು ಮೋಹನ್ ಬಾಬು ಸಾರ್ಗೆ ರಾಮಾಂಜಿಯವರು ಹೇಳಿದ್ದಕ್ಕೆ ಇಷ್ಟು ಒಳ್ಳೆ ಸಿನಿಮಾ ಆಗ್ತಾಯಿದೆ. ಸೊ ಆ ಥರ ಒಂದು ಸಹಕಾರ ಮತ್ತು ಪ್ರೀತಿ ಇದ್ದಾಗ ಎಲ್ಲರೂ ಸಿನಿಮಾಗಳು ಮಾಡ್ಬೋದು, ಒಳ್ಳೊಳ್ಳೆ ಕತೆಗಾರರು ಮಂಚೂಣಿಗೆ ಬರ್ಬೋದು. ಮತ್ತು ಸಂಭಾಷಣೆ ವಿಚಾರದಲ್ಲಿ ನಾನು ಬರಿತಿದ್ದೀನಿ, ಮತ್ತು ಇಲ್ಲಿ ಸಂಭಾಷಣೆಕಾರರಿದ್ದಾರೆ, ಸಂಭಾಷಣೆಗಾರ್ತಿರಿಲ್ಲ. ನಾವು ಮೊದಲನೇ ಸಲ ನಾನು ಇದೇನಿದು ಕೋಮಲ ಕಲ್ಲೂಡಿ ಅಂತ ಸಂಭಾಷಣೆಗಾರ್ತಿಯವರು ಬರಹಗಾರರು, ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೂ ತಂಡಕ್ಕೆ ವೆಲ್ಕಮ್ ಹೇಳ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ. ಆಮೇಲೆ ಸುಧಾರಾಣಿ ಮೇಡಮ್ ಬಗ್ಗೆ ಲಾಸ್ಟಲ್ಲಿ ಹೇಳೋಣ ಅಂತ ಕಾಯ್ತಿದ್ದೆ. ಸುಧಾರಾಣಿ ಮೇಡಮ್ಮು ಬಗ್ಗೆ ನಮಗೊಂದು ಬೇಜಾರಿತ್ತು. ನಾವೆಲ್ಲ ಹೆಂಗಾಗಿದೆ, ಅವರು ಈಗಲೂ ಹೆಂಗೆ, ಅವ್ರ ಸಿನಿಮಾಗಳು, ಶಿವಣ್ಣನ ಸಿನಿಮಾಗಳು ಬಂದರೆ ಸುಧಾರಾಣಿ ಮೇಡಮ್ ರವಿಚಂದ್ರನ್ ಸಾರಿಂದ ಹಿಡಿದು ಎಲ್ಲ ಹೀರೋಗಳ ಜೊತೆನೂ ಬಂದ್ಬಿಟ್ರು. ಇದ್ದಕ್ಕಿದ್ದಂಗೆ ನಾನು ಅಮೇರಿಕಾಗೆ ಹೊರಟೋಗ್ತೀನಿ, ಮದುವೆ ಆಗ್ತಿದ್ದೀನಿ ಅಂದಾಗ ಹೋಲ್ಸೇಲಾಗಿ ಒಂದು ಹಾರ್ಟ್ ಬ್ರೇಕ್ ಮಾಡಿದಂಥ ವ್ಯಕ್ತಿ. ತುಂಬಾ ಇದಾಗಿತ್ತು ಆವಾಗ. ಅಂದರೆ ಇಡೀ ಕರ್ನಾಟಕ ಒಂದು ಒಳ್ಳೆ ನಟಿನ ಮತ್ತು ನಮ್ಮ ನೆಲದ ನಟಿನ ಕಳ್ಕೊಂಡ್ವಲ್ಲ ಅಂತ. ಆದರೆ ಮೇಡಮ್ ಇವತ್ತಿಗೂ ಇಂಡಸ್ಟ್ರೀಲಿ ಇದ್ದಾರೆ ಮತ್ತು ಇನ್ನು ಮುಂದೆ ಇರ್ತಾರೆ ಒಳ್ಳೊಳ್ಳೆ ಪಾತ್ರಗಳಿಗೆ. ಮತ್ತು ಈ ಸಿನಿಮಾದಲ್ಲಿ ಅವರು ಹೋಗಿ ಕತೆ ಹೇಳಿದ ತಕ್ಷಣ ಇಲ್ಲ ನಾನು ಮಾಡ್ತೀನಿ, ನನಗೆ ಈ ಥರ ಬೇಕು ಅಂತ ಹೇಳಿದ್ದು.
ಮತ್ತು ಎಷ್ಟು ಸರಳ ಅನ್ನೋದು ಈಗ ಬರ್ತಾ ಇರೋ ಹೊಸ ನಟಿಯರಿಗೆ ಇವರು ನಿಜಕ್ಕೂ ಮಾದರಿ. ಹಿಂಗಿರಬೇಕು, ಮತ್ತು ಸಾಧಕಿ ಅಂತ ನಾವೇನು ಕೇಳ್ತೀವಿ ಅಂದರೆ ತುಂಬ ಸಣ್ಣ ವಯಸ್ಸಿಗೆ ಇವರು ಇಂಡಸ್ಟ್ರಿಗೆ ಬಂದಿದ್ದು. ಐ ಥಿಂಕ್ ಯೂನಿಫಾರ್ಮ್ ಆಗ್ತಾ ಇದ್ದಿದ್ದ ಡೇಸ್ ಅನಿಸುತ್ತೆ. ಅಮ್ಮ ಪಾರ್ವತಮ್ಮ ಅವರ ಆಶೀರ್ವಾದದಿಂದ ಬಂದರು, ಬಟ್ ಅವರ ಹೆಸರನ್ನ ನಿಲ್ಲಿಸಿದ್ರು. ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ. ಮೇಡಮ್, ವೆಲ್ಕಮ್ ಟು ಮೈ ಟೀಮ್. ಮತ್ತು ವಂಶಿ, ರಂಜನ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರಿಬ್ಬರನ್ನ ನೋಡಿದ್ರೆ ಸಾಕು, ಕಿಟ್ಟಣ್ಣ ಹೇಳ್ದಂಗೆ ನಿಷ್ಕಲ್ಮಶ ಪ್ರೇಮ ಕಥೆನೇ. ಅವರಿಬ್ಬರು ಹಂಗೆ ಕೂತಿದ್ರೇ ನಿಷ್ಕಲ್ಮಶವಾಗಿ ಕಾಣ್ತಾರೆ. ಸೊ ವರ್ಕ್ಶಾಪಲ್ಲಿ ನೋಡಿದೆ, ಒಂದು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ನಿಜಕ್ಕೂ ರೈಟ್ರಾಗಿ ನನಗೆ ಖುಷಿ ಆಯಿತು. ಸೊ ಈ ಒಂದು ಇನ್ನೋಸೆನ್ಸ್ನ ಕೊನೆಯವರೆಗೂ ಕಾಪಾಡ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ಕಾರ. ಮೊದಲನೇದಾಗಿ ಚಿತ್ರದ ನಿರ್ದೇಶಕರು ಜಯೇಶ್ ಮತ್ತು ನಿರ್ಮಾಪಕರಾದ ಬಾಬು ಸರ್ಗೆ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಒಂದು ಒಳ್ಳೆ ಕತೆ, ತುಂಬ ಪ್ಲ್ಯಾನ್ಡ್ ಆಗಿದ್ದಾರೆ ಡೈರೆಕ್ಟ್ರು. ನನಗೊಂದು 15 ವರ್ಷದ ಸ್ನೇಹಿತರು, ಅವಾಗಲಿಂದ ಪ್ಲ್ಯಾನ್ ಮಾಡ್ತಾಯಿದ್ರು ಸಿನಿಮಾ ಮಾಡಬೇಕು ಅಂತ. ಈಗ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ, ಯಾವುದಕ್ಕೂ ಕಾಂಪ್ರಮೈಸ್ ಆಗಬೇಡಿ ಅಂತೇಳಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ತಗೊಳ್ಳೋದಕ್ಕೆಲ್ಲ ಪರ್ಮಿಷನ್ ಸಿಕ್ಕಿದೆ ಅವ್ರ ಕಡೆಯಿಂದ. ಲೇಟೆಸ್ಟ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ದೀವಿ. ಮತ್ತು ಬೆಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು, ಮಂಗಳೂರು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಶೂಟ್ ಮಾಡ್ತಿದ್ದೀವಿ. ಮತ್ತು ಮಾಸ್ತಿ ಅವ್ರ ಪಂಚಿಂಗ್ ಡೈಲಾಗ್ಗೆ ಕ್ಯಾಮ್ರಾ ಹಿಡಿಯೋದು ಖುಷಿ ಇದೆ. ಡೆಫಿನೆಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಒಂದು ಟೀಮ್ ಜೊತೆ, ಈ ಥರ ಒಂದು ಟೀಮ್ ಜೊತೆ ಕೆಲಸ ಮಾಡೋದು, ಇಟ್ಸ್ ಬಿನ್ ಅನ್ ಆನರ್. ಥ್ಯಾಂಕ್ ಯು. ಮಾತಾಡ್ಬಿಡಿ. ಹರಿಕೃಷ್ಣ ಸರ್ ಅವ್ರ ಮಗ ಆದಿಯವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ. ಅಪ್ಪ ಮಗ ಇಬ್ಬರು ಮಾತಾಡಲ್ಲ ಅಂತ ಪ್ರಮೋದ್ ಸರ್ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ಈ ಟೈಮಲ್ಲಿ ನೆನೆಸ್ಕೋಬೇಕು. ಹರಿಕೃಷ್ಣ ಸರ್ ಅವರು ಹೋಗಿ ಕತೆ ಹೇಳಿದೆ, ಈ ಥರ ಹಿಂಗೆ ಕತೆ ಮಾಡ್ಕೊಂಡಿದ್ದೀವಿ, ಮ್ಯೂಸಿಕ್ ಮಾಡಬೇಕು, ನನ್ನ ಮಗನ ಕೈಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದೊಂದು ಲವ್ ಸ್ಟೋರಿ ಆಗಿರೋದ್ರಿಂದ ಎಲ್ಲ ಯೂತ್ಗೆ ಪಲ್ಸ್ ಹಿಡಿಬೇಕು ಅಂತೇಳ್ಬಿಟ್ಟು ಕೇಳಿದೆ. ನಾನು ನಿಮ್ಮ ಮಗ ನನಗೆ ಬೇಕು ಅಂತ. ಸರಿ ಆಯಿತು ಮಾಡಿಸು ಅಂತಂದರು. ನನ್ನ ಮೊದಲನೇ ಬಿಸ್ನೆಸ್ ಶುರುವಾಗಿದ್ದೆ ಹರಿಕೃಷ್ಣ ಸರ್ ಅವರಿಂದ. ಡಿ ಬಿಟ್ಸ್ ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತೊಗೊಂಡಿದೆ. ಅದು ಹರಿಕೃಷ್ಣ ಸರ್ ಸಪೋರ್ಟ್ ಮಾಡಿದ್ದಕ್ಕೆ ಹರಿಕೃಷ್ಣ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಜನ ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಯಾರಾದರೂ ಮರ್ತಿದ್ರೆ. ಒಬ್ಬರನ್ನ ನಾನು ಈ ಟೈಮಲ್ಲಿ ತುಂಬ ನೆನೆಸ್ಕೋಬೇಕು, ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ನ. ಇವತ್ತೇನಾದರೂ ನಾನು ಇಂಡಸ್ಟ್ರೀಲಿ ಒಂದು ತುತ್ತು ಅನ್ನ ತಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರೇ ನನ್ನ ಗಾಡ್ ಫಾದರ್. ಇಂಡಸ್ಟ್ರಿ ಚೆನ್ನೈಕಲ್ಲಿ ಕೆಲಸ ಕೊಡಿಸಿದ್ರು, ಹೈದ್ರಾಬಾದಲ್ಲಿ ಕೆಲಸ ಕೊಡಿಸಿದ್ರು, ಜೊತೇಲಿ ನಿಂತರು. ಪ್ರತಿಯೊಂದು ಹೆಜ್ಜೆಲ್ಲಿ ನಾನು ಏನೇ ಮಾಡಿದ್ರು, ಒಂದು ಸಣ್ಣದೇನೋ ಒಂದು ಡೈಲಾಗ್ ಬರೆದ್ರು ಅವ್ರು ಕಳಿಸ್ತಿದ್ದೆ, ಇದು ಹೆಂಗಿದೆ ಸರ್ ಅಂತ, ತುಂಬ ಚೆನ್ನಾಗಿದೆ ಅಂತ. ಯಾಕಂದರೆ ಅವರು ಡೈಲಾಗ್ ಕಿಂಗ್ ಅನ್ನೋರು, ನಾನೇನಾದರೂ ಬರ್ತಾಗಲೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡೋರು. ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಹೇಳೋರು. ಸಾರ್ ಇವತ್ತು ಬರಬೇಕಿತ್ತು, ಹೈದ್ರಾಬಾದಲ್ಲಿ ಶೂಟಿಂಗಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ. ಸಾರು ಕೂಡ ನನ್ನ ಸಿನಿಮಾದಲ್ಲಿ ಒಂದು ಮೇಯ್ನ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಅವ್ರಿಗೂ ಈ ಸಮಯದಲ್ಲಿ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಾಬು ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಏನು ಈ ನಮ್ಮ ಚಿತ್ರತಂಡ ಈ ಹೊಸದಾಗಿ ನಾವು ನಮಗೇನು ಅದ್ರ ಬಗ್ಗೆ ಅನುಭವ ಇಲ್ದಿದ್ರು ನಮ್ಮ ಡೈರೆಕ್ಟ್ರು ಒಂದು ಕತೆ ಹೇಳಿದ್ದಾರೆ, ಅದು ಚೆನ್ನಾಗಿದೆ ಅಂತ ಒಂದು ಒಪ್ಪಿ ಅದನ್ನು ಏನು ಇವಾಗ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಈ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಆಗಿರ್ಬೋದು, ಇಲ್ಲಿರೋವಂಥವ್ರು ಆಗಿರ್ಬೋದು, ಎಲ್ಲರ ಸಹಕಾರ ಕೊಟ್ಟು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.